ನಾಯಕತ್ವ ಬದಲಾವಣೆ ಏನಿದ್ರು ರಾಹುಲ್ ಗಾಂಧಿಯವರು, ಖರ್ಗೆಯವರು, ವೇಣುಗೋಪಾಲು, ಸುರ್ಜೇವಾಲ ಅವರೇ ತೀರ್ಮಾನ ಮಾಡಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕತ್ವದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇದು ಯಾವುದೂ ಗೊಂದಲ ಇಲ್ಲ. ಸೊ ಇನ್ನು JDS ವಿಚಾರ ನಾವೇನು ಚರ್ಚೆ ಮಾಡೋದು ಬೇಕಿಲ್ಲ. ಅವ್ರು ಏನಾಗುತ್ತೆ, ಸೊ ಅವ್ರದ್ದೇ ಆದಂಥ ಅವ್ರ ಕುಟುಂಬದ ಪಕ್ಷ ಆದ್ದರಿಂದ ಅದರಲ್ಲಿ ಆಂತರಿಕ ಕಿತ್ತಾಟದ ಪ್ರಶ್ನೆ ಬರೋಕ್ಕಿಲ್ಲ. ರೇವಣ್ಣನ ಪೂರ್ತಿ ಮುಗಿದೋಗಿದೆ ಅಧ್ಯಾಯ. ಈಗ ಒನ್ ಮ್ಯಾನ್ ಶೋ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿಯವರು. ಅವ್ರ ಮಗನ್ನ ಉತ್ತರಾಧಿಕಾರಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅದೇನೋ ಲಾಸ್ಟ್ ಮಂತೇ ಮಾಡ್ತೀವಿ ಅಂದಿದ್ರು, ಇನ್ನೂ ಮಾಡಿಲ್ಲ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಈಗ ಪ್ರಜ್ವಲ್ ಪ್ರಶ್ನೆ ಇಲ್ವಲ್ಲ, ಪ್ರಜ್ವಲ್ಲು ನಿಖಿಲ್ ಅಂತ ಫೈಟ್ಗಿತ್ತು. ಪ್ರಜ್ವಲ್ ಪ್ರಶ್ನೆ ಕಂಪ್ಲೀಟು ಒಂದು ಸೈಡ್ ಆದಮೇಲೆ ನಿಖಿಲ್ ಒಬ್ಬರೇ ಅಲ್ಲ ಈಗ. ಹಾಗಾಗಿ ಅಲ್ಲೇನು ಕಿತ್ತಾಟದ ಪ್ರಶ್ನೆ ಇಲ್ಲ. ಸೊ ಹಾಗಾಗಿ GT ದೇವೇಗೌಡರು ದೂರ ಇದ್ದಾರೆ. ಅವರು ಯಾವಾಗ ಹತ್ರಕ್ಕೆ ಹೋಗ್ತಾರೋ, ದೂರಕ್ಕೆ ಹೋಗ್ತಾರೋ, ಬೇರೆ ಪಕ್ಷಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ JDSಲ್ಲಿ ಏನು ಆಂತರಿಕ ಹೆಚ್ಚು ಕಿತ್ತಾಟ ಇಲ್ಲ. BJP ಕಾಂಗ್ರೆಸ್ಸಿಗೆ ಕಂಪ್ಯಾರಿಸನೇ ಮಾಡೋಂಗಿಲ್ಲ. ಸೊ ಅವ್ರು ಯಾವಾಗ ಅಗ್ರೆಸಿವ್ ಆಗ್ತಾರೋ, ಯಾವಾಗ ಸೈಲೆಂಟ್ ಆಗ್ತಾರೋ ನಿಮಗೇ ಗೊತ್ತು. ಈಗ 3 ತಿಂಗಳಿಂದ ಸುಮ್ಮನಿದ್ರು, ಈಗ ಮತ್ತೆ ಅಗ್ರೆಸಿವ್ ಆಗಿದ್ದಾರೆ. ಯಾವಾಗ ಸೈಲೆಂಟ್ ಆಗ್ತಾರೋ ಗೊತ್ತಿಲ್ಲ. ಅವರು ಮೊನ್ನೆ ಹೇಳೋರೆ, ನಾನು ಅಸಹಾಯಕ ಅಂತ ಹೇಳೋರು. ನಿಮ್ಮ TVಲಿ ಹೆಚ್ಚಿಗೆ ಹೊಡಿಲಿಲ್ಲ. ನಾನು ಅಸಹಾಯಕ, ಆಂಧ್ರದಲ್ಲಿ ಹೆಚ್ಚು ಅವ್ರಿಗೆ ಅನಿವಾರ್ಯ ಇದೆ. ಹಂಗಾರೆ ಇಲ್ಲಿ 19 ಜನ ಅನಿವಾರ್ಯ ಅಲ್ವಾ? ಅಲ್ಲ, ಅವರು ಅನಿವಾರ್ಯ ಆದರೆ ಈ 19 ಜನ ಅನಿವಾರ್ಯ ಅಲ್ವಾ ಕೇಂದ್ರ ಸರ್ಕಾರಕ್ಕೆ? ಇದನ್ನು ನೀವು ಹೊಡಿಯಲ್ಲ, ಅವರು ಹೇಳಲ್ಲ. ನಾವೇನು ಮಾಡೋದು? ಈಗ ಹಿಂದೆ 27 ಜನ ಗೆಲ್ಲಿಸಿದ್ರು. ಅವತ್ತು ಸಹ ಮೊಮ್ಮಾಯಿದ್ದಾಗ ಏನು ಭರವಸೆ ಕೊಟ್ಟಿದ್ರು ಕೇಂದ್ರ ಸರ್ಕಾರ ಯಾವುದೂ ಮಾಡಲಿಲ್ಲ. 27 ಜನ MP ಇದ್ದಾಗ ಅವತ್ತು ಅನಿವಾರ್ಯ ಇಲ್ವಾ? ತಮಿಳ್ನಾಡಿಗೆ ಕೊಟ್ಟಂಥ ಪ್ರೋತ್ಸಾಹ ಕರ್ನಾಟಕ ಕೊಡಲ್ಲ, ಆಂಧ್ರಕ್ಕಲ್ಲ. ತಮಿಳ್ನಾಡಿಗೆ ಕೊಟ್ಟಂಥ ಪ್ರೋತ್ಸಾಹ ಆಂಧ್ರಕ್ಕೆ ಕೊಡಲ್ಲ. ನಮ್ಮ ಏನೂ ಬೇಡ, ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರಗಾಲಕ್ಕೆ ಕೊಡಬೇಕಾದದ್ದು ಕೊಡಲಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇವೆಲ್ಲ ಏನಾಗುತ್ತೆ, ಕುಮಾರಸ್ವಾಮಿಯವರು ನೇರವಾಗಿ ಅವರು ಲೋಕಸಭಾ ಸದಸ್ಯರಾದಮೇಲೆ ಇಡೀ ರಾಜ್ಯಕ್ಕೆ ಈಗ ಒಂದು ಜಾಗ ಕೊಡಲಿಲ್ಲ, ಕೋಆಪ್ರೇಟ್ ಮಾಡ್ತಾರೆ. ಜಾಗ ಹೆಂಗೆ ಕೊಟ್ಟರು? ನಿಮ್ಮ ಮನೆ ಕೊಡೋಕ್ಕಾಗತ್ತಾ? ನನ್ನ ಮನೆ ಕೊಡೋಕ್ಕಾಗತ್ತಾ ಜಾಗನ? ಇವರು ಯಾವುದಾದ್ರು ಕಂಪ್ನಿ ಕರ್ಕೊಂಬಂದು ಅವರು KIDBಗೆ ಅಪ್ಲೈ ಮಾಡಿದ್ರು. ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಇಂಥ ಜಾಗ ಕೊಡಬೇಕು, ಇಂಥ ಏರಿಯಾದಲ್ಲಿ ಮಂಡ್ಯದಲ್ಲೋ, ಮಂಗಳೂರಲ್ಲೋ, ಬೆಂಗಳೂರಲ್ಲೋ, ದೇವನಹಳ್ಳಿಲೋ ನಮ್ಗೆ 10 ಎಕರೆ, 100 ಎಕರೆ, 1000 ಎಕರೆ ಜಾಗ ಕೊಡಿ, ಇಂಥ ಪ್ರಾಜೆಕ್ಟ್ ನಾವು ಮಾಡ್ತಾಯಿದ್ದೀವಿ ಅಂತ ಅಂದರೆ ಕುಮಾರಸ್ವಾಮಿಯವ್ರು ರೆಫರ್ ಮಾಡಿದ್ರೆ ಆವಾಗ ಅದಕ್ಕೆ ನಾವು ಪ್ರೋಸೆಸ್ ಮಾಡದೇ ಇದ್ದರೆ ನಮ್ಮನ್ನು ತಪ್ಪು. ಸುಮ್ಮನೆ ಜಾಗ ಕೊಡಿ ಅಂತಂದರೆ ಜಾಗ ಏನು ಗೌರ್ಮೆಂಟ್ ಜಾಗನ ನಾವು ಬರ್ಕೊಡೋಕ್ಕಾಗುತ್ತಾ ಸರ್ಕಾರ? ಹಂಗೆ ಮಾತಾಡ್ತಾರೆ. ಅಲ್ಟಿಮೇಟ್ ಕೇಳಿದಾಗ ಸೊ ನಾನು ಹೆಲ್ಪ್ಲೆಸ್ಸು, ನಮಗೇನು ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಒತ್ತು ಕೊಡಲ್ಲ ಕರ್ನಾಟಕಕ್ಕೆ ಅಂತಾರೆ. ಹಂಗಂದರೆ ಇವರು MP ಆಗಿ ಹೋಗಿ ಮಂತ್ರಿಯಾಗಿರ್ತಕ್ಕಂಥದ್ದು ಏನು? ಸೊ ಅದರಿಂದ ಅವ್ರ ಅಗ್ರೆಸಿವು, ಅವ್ರ ಸೈಲೆನ್ಸು ಎಲ್ಲ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನವೆಂಬರ್ ಕ್ರಾಂತಿನೇ ಆಗಲ್ಲ. ಏನೇ ಆದ್ರೂ ಸ್ಮೂತಾಗಿ ಡಿಸೈಡ್ ಆಗುತ್ತೆ. ಹೇಳಿದ್ರಲ್ಲ, ಎಲ್ಲ ಮಂತ್ರಿಗಳು ರೀಶಫಲ್ಗೆ ಮುಖ್ಯಮಂತ್ರಿಗಳು ಪಕ್ಷ ಏನು ತೀರ್ಮಾನ ತಗೊಳ್ಳೋದಕ್ಕೆ ಅದಕ್ಕೆ ಒಪ್ಪಿಗೆ ಅನ್ನೋದು ಎಲ್ಲರೂ ಮಂತ್ರಿಗಳಿದ್ದಾರೆ. ಕ್ರಾಂತಿ ಆಗೋ ಪ್ರಶ್ನೆ ಬರಲ್ವಲ್ಲ. ನಾಯಕತ್ವ ಬದಲಾವಣೆ ಅವರಿಬ್ಬರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದವ್ರೆ. ಅಲ್ಲಿಗೆ ಪ್ರಶ್ನೆ ಎಂಥದ್ದು ಕ್ರಾಂತಿ?